ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರತಿ ಟನ್ ಕಬ್ಬಿಗೆ 3,500 ಬೆಲೆ ನಿಗದಿಗೆ ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ರೈತ ಕಾರ್ಯಕರ್ತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ಕಬ್ಬಿಗೆ ನಿಗದಿತ ಬೆಲೆ ನಿಗದಿಗೆ ಒತ್ತಾಯಿಸ್ತಾ ಇದ್ದಾರೆ. ರೈತರು ಪ್ರತಿ ಟನ್ಗೆ 3,500 ರೂಪಾಯಿ ಬೆಲೆ ನಿಗದಿಗೆ ಒತ್ತಾಯಿಸುತ್ತಿದ್ದಾರೆ. ಚಿಕ್ಕೋಡಿಯ ಬಸವವೃತ್ತದಲ್ಲಿ ರಸ್ತೆ ಮಧ್ಯದಲ್ಲಿ ವೇದಿಕೆ ನಿರ್ಮಿಸಿ ಭಾಷಣ ಮಾಡುವ ಮೂಲಕ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕ ಪ್ರತಿನಿಧಿಗಳು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಸಂಬಂಧ ಮಾತನಾಡಿದ ರೈತ ಚಂದ್ರಕಾಂತ್ ಹುಕ್ಕೇರಿ, ಕಬ್ಬಿನ ಬೆಲೆ ಪ್ರತಿ ಟನ್ಗೆ 3,500 ರೂಪಾಯಿ ಆಗದಿದ್ರೆ ಪ್ರತಿಭಟನೆ ಮುಂದುವರಿಯುತ್ತೆ ಎಂದು ಹೇಳಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಕಣ್ಣೇರಿ ಮಠದ ಶ್ರೀಗಳು, ಮುಧುಲ ಶಿರೋಳ ರಾಮರೋಡ ಮಠದ ಶ್ರೀಗಳು, ನಿಪ್ಪಾಣಿ ಸಮಾಧಿ ಮಠದ ಶ್ರೀಗಳು, ಮಣ್ಣಿಗಕೇರಿ ಮಠದ ಶ್ರೀಗಳು ಆಗಮಿಸಿ ಹೋರಾಟದ ಬಗ್ಗೆ ಕುರಿತು ಮಾತನಾಡಿದರು. ರೈತರ ಹೋರಾಟ ವೇದಿಕೆಗೆ ತಮ್ಮ ಬೆಂಬಲವನ್ನು, ಸಹಯೋಗವನ್ನು ಸೂಚಿಸಲಿಕ್ಕೆ ಆಗಮಿಸಿದಂಥ ಮುಧೋಳ ತಾಲೂಕಿನ ಶಿರೋಳದ ರಾಮಾರೂಢ ಮಠದ ಪೂಜ್ಯರಾದಂಥ ಶಂಕರಾರೂಢ ಶ್ರೀಗಳಲ್ಲಿಯೂ, ಮಣ್ಣಿಕೇರಿಯ ಪೂಜ್ಯರಲ್ಲಿಯೂ, ನಿಪ್ಪಾಣಿಯ ಸಮಾಧಿ ಮಠದ ಪ್ರಾಣಲಿಂಗ ಶ್ರೀಗಳಲ್ಲಿಯೂ ವಂದಿಸುತ್ತಾ ಎಲ್ಲ ಅನ್ನದಾತರಿಗೆ ಅನಂತ ವಂದನೆಗಳು. ಹೋರಾಟ ರೈತರದು ಆರಂಭ ಆಗಿ ಸುಮಾರು 8 ದಿವಸ ಆಗ್ತಾ ಬಂದಿವೆ. ಗೊಬ್ಬರ ಕೊಡ್ತಾರೆ, ಅವಾಗ ಅವು ಗೊಬ್ಬರ ತಗೋಬೇಕು, ತನ್ನ ಹೊಲಕ್ಕೆ ಹಾಕಬೇಕು. ಆಮ್ಯಾಗ ಹಗಲು ರಾತ್ರಿ ಚಳಿ ಮಳಿ ಗಾಳಿ ಅನ್ಲಾರ್ದ ಹೊಲ್ದಾಗ ದುಡಿಯೋ ಈ ಮನುಷ್ಯ ತಾನು ಬೆಳೆದ ಬೆಳೆಗೆ ಬೆಲೆ ಡಿಕ್ಲೇರ್ ಮಾಡ್ರಿ, ಆಮ್ಯಾಗ ನಮ್ಮ ಕಬ್ಬು ತೊಗೊಂಡ್ರು ಹೋಗ್ರಿ ಅಂತ ಅನ್ನೋದ್ರೊಳಗೆ ಏನು ತಪ್ಪೈತಿ? ಒಟ್ಟು ಒಬ್ಬವ ಚೀತದಾಳು ಅನ್ನುವಂಗೆ ನೋಡುವಂಥ ಧೋರಣೆ ಇನ್ನು ಎಷ್ಟು ದಿವಸದಿಂದ ಮುಂದುವರಿಯೋದು? ನೀವೇನು ಕೊಡ್ತೀರಿ ಅದನ್ನು ತಗೊಳ್ಳೋದು, ಸುಮ್ಮ ಕೊಡೋದು, ಉಳಿದು ಎಲ್ಲ ವಸ್ತುಗಳನ್ನು ನೋಡ್ರಿ. ನೀವು ಬೆಳಗಿನ ಚಹಾ ಪುಡಿ ನೀವೇ ಡಿಕ್ಲೇರ್ ಮಾಡೋರು, ನೀವು ಹೇಳಿದ ರೊಕ್ಕಕ್ಕೆ ಅವ ತಗೋಬೇಕು. ಎಣ್ಣೆ ರೊಕ್ಕ ನೀವೇ ಡಿಕ್ಲೇರ್ ಮಾಡೋರು, ಡಿಸೈಲ್ ನೀವೇನು ಹೇಳ್ತೀರಿ ಅದೇ ರೇಟ್ನಾಗ ಖರೀದಿ ಮಾಡಬೇಕು, ಟ್ಯಾಕ್ಟರ್ ನೀವೇನು ಹೇಳ್ತೀರಿ ಅದೇ ರೇಟ್ನಾಗ ಖರೀದಿ ಮಾಡಬೇಕು, ಬ್ಯಾಂಕಿನ ಸಾಲ ನೀವೇನು ಕೊಡ್ತೀರಿ ಅದೇ ಬಡ್ಡ್ಯಾಗ ಅವ ತಗೋಬೇಕು. ಎಲ್ಲನೂ ಶಾಲ್ಯಾಗ ಹುಡುಗರನ್ನ ಕಳಿಸ್ಬೇಕಾತಂದ್ರೆ ನೀವು ಹೇಳಿದ ಫೀ ಕೊಟ್ಟ ಅವ ಹೋಗು. ಎಲ್ಲರಿಗೆ ಅವ್ರವ್ರದನ್ನು ನಿರ್ಣಯ ಮಾಡೋ ಸಾಮರ್ಥ್ಯ ಎಲ್ಲರಿಗೆ ಐತಿ. ಹಾಗಾದ್ರೆ ರೈತನಿಗೆ ತನ್ನ ಕಬ್ಬಿನ ಬೆಲೆಯನ್ನು ಅವನಿಗೆ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಅಥವಾ ಅವನು ಕೇಳಿದಂಥ ಬೆಲೆಯನ್ನು ತಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಕೆಲವೊಂದು ತೊಂದರೆಗಳು ನಿಮಗೆ ಇರಬೇಕಿಲ್ಲ ಅಂತಲ್ಲ. ಆಂದೋಲನ ಆರಂಭ ಆಗಿ 8 ದಿವಸ ಆದರೂ ಸಹಿತ ಇನ್ನೂ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಆಗಿಲ್ಲ. ಸರ್ಕಾರ ಮುಂದಾಳತ್ವ ವಹಿಸಿ ಎಲ್ಲರನ್ನೂ ಕೂಡಿಸಿ ಎಲ್ಲ ಕಾರ್ಖಾನೆಗಳನ್ನು ಕರೆಸಿ ಏನಾದರೂ ನೀವು ಇದರ ಮೇಲೆ ವಿಚಾರ ಮಾಡಬೇಕು ಅಂತ ಮೀಟಿಂಗ್ ಆದ ಬಗ್ಗೆ ನಾನಂತರೂ ಕೇಳಿಲ್ಲ. ಎಲ್ಲರೂ ತೊಡಗಲೇ ಇಷ್ಟ. ಯಾಕಂದ್ರೆ ಹೇಳ್ತೀನಿ, ಅವ್ರ ಎಂತ ಹೋರಾಟ ಮಾಡೋದಾರ ಅನ್ನೋದ ಹೋರಾಟಗಾರರಿಗೆ ಅಷ್ಟೇ ಗೊತ್ತಾ. ಏನೇ ಕಡಿಗೆ ನಿಂತು ಮಾತಾಡ, ಅವ್ರು ಏನಾರೇ ಒಂದು ಮಾತಾಡಿ ಹೋಗ್ತಾರ. ಅವ್ರ ಅಲ್ಲಿ ಸದ್ಯಕ್ಕೆ ವೇದಿಕೆ ಎಂತ ವೇದಿಕೆ ಅಂತ ಯಾರು ಮಾಡಿದಾರ ಹೋಯ್ತನ್ರಿ. ಹುಡುಗಳು ಒಂದು ಕಡೆ ಸೈಡ್ ಕೊಂಡ್ಬೇಕು, ರಾಜಕಾರಣಿಗಳು ಯಾರಾದ್ರೂ ಬರ್ಬೋದು. ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದ್ರು ಮ್ಯಾಗಿನ ವೇದಿಕೆ ಇಲ್ಲ. ಯಾಕಂದ್ರೆ ನಮ್ಮ ಹೋರಾಟಗಾರರು ಯಾರದಾರಲ್ಲ ಅವ್ರಿಗೆ ಎಷ್ಟ ವೇದಿಕೆ ಐತಿ. ನೀವು ಇವತ್ತು ಘೋಷಣೆ ಮಾಡ್ರಿ, ಅಲ್ಲೇ ನಿಮಗೊಂದು ಮನೆ ಮುಖಾಂತರವಾಗಿ ನಾವು ನಮ್ಮ ಶಾಲಾ ಹಾಕಂಗಿಲ್ಲ ನಿಮಗ. ಯಾಕಂದ್ರೆ 1ರಿಂದ 2ನೇ ದಿವಸಕ್ಕೆ ನೀವು ಏನೇ ಮಾಡಿದ್ರೆ ನಾವು ಶಾಲಾ ಮಾಡಿ ಹಾಕಬಹುದತ್ತ. ನಮ್ಮನ್ನ ಬೀದಿಯಲ್ಲಿ ಕುಣಿಸಿದೇರಿ. ನಿನ್ನೆ ಅರೆಬತ್ತಲೆ ಹೋರಾಟ ಕೊಲ್ಲಾಪುರ ವೇದಿಕೆ ಮುಖಾಂತರ ಅರೆಬತ್ತಲೆ ಯಾರಾದರೂ ಅಂಗಿ ಕಾಳದ ರಸ್ತಾದ ಮೇಲೆ ಕೊಂಡೋದ್ರ ಸರಳ ಐತನ್ರಿ. ಹೇಳ್ರಿ ನೋಡೋಣ. ರೈತರ ನಾವ ಹೆಚ್ಚು ವಿಚಾರ ಮಾಡ್ಬೇಕಾದ್ರ ಬದಲ ಏನಾಯ್ತು ಅಂದ್ರೆ ಹೇಳ್ತೀನಿ ಕೇಳಿ. ಯಾರ್ಯಾರ ಪೆಟ್ರ ಅವ್ರಿಗೆ ಏನು ಇಲ್ಲಿವರೆಗೆ ಏನಾದ್ರು ಹೋಯ್ತೇನ್ರಿ? ಚಾಲು ಮಾಡೋದಂದ್ರೆ ಚಾಲು, ಬಂದಂದ್ರೆ ಬಂದ ಅಂತ ತಪ್ಪು ಸಂದೇಶಗಳು ನೀವು ತಗೋಬೇಡ್ರಿ. ಅಲ್ಲಿ ನಿಪ್ಪಾಣಿ ಈಗ ಹೋರಾಟ ಈಗ ರಾಜ್ಯಾದ್ಯಂತ ಎಲ್ಲ ಹೋರಾಟ ನಡೆದಿತ್ತು. ರೈತ ಹೋರಾಟ ಇನ್ನೂವರೆಗೆ ಸರ್ಕಾರ ಯಾವುದೋ ಒಂದು ಇದನ್ನು ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತನಿಗೆ ಯೋಗ್ಯ ಬೆಲೆ ಸಿಗಬೇಕಂತ ಹೇಳಿ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದೊಳಗೆ ಮತ್ತು ಚಿನ್ನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಬೀದಿಗಿಳಿದದ. ರೈತ ಸಂಘ ರೈತರು ಬೆಳೆದಂಥ ಬೆಲೆಗೆ ಯೋಗ್ಯ ಬೆಲೆಯನ್ನು ಕೇಳ್ತಾ ಇದೆ.
ಇವ್ರದ್ದು ಯಾರ್ದು ಆಸ್ತಿ ಕೇಳತ್ತಿಲ್ಲ. ನಾವು ವರ್ಷ ತನಕ ಒಂದೇ ಬೆಳೆ ಬೆಳಿತೇವೆ, ಆ ಬೆಳೆಗೆ ಯೋಗ್ಯ ಬೆಲೆಯನ್ನು ಕೊಡ್ರಿ, ಆ ಬೆಲೆ ಬಿಟ್ಟು ಮತ್ಯಾವ್ದು ನಮ್ಗೆ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಸರಿಯಾಗಿ ನಾವು ಕಟಾವು ಮಾಡಿದಂಥ ಕಬ್ಬನ್ನು ಅನ್ಯಾಯ ಮಾಡಲಾರ್ದ ಅದನ್ನು ಸರಿಯಾಗಿ ತೂಕ ಮಾಡಿ ಅದನ್ನು ನಿಮ್ಮ ಫ್ಯಾಕ್ಟ್ರಿಗೆ ನೀವು ತೊಗೊಳ್ರಿ ಅನ್ನುವಂಥ ಒಂದು ಬೇಡಿಕೆಯನ್ನು ಬಿಟ್ಟರೆ ಈ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ರೈತರ ಹಸಿವಿಗಾಗಿ ಅವರು ತಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಾಗಿ ಇಲ್ಲಿ ತನಕ 7 ದಿವಸಗಳ ನಿರಂತರವಾಗಿ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ರಾಜ್ಯ ರೈತ ಸಂಘ ಅಧ್ಯಕ್ಷರ ನೇತೃತ್ವದಲ್ಲಿ 7 ದಿನಗಳ ಕಾಲ ಗುರ್ಲಾಪುರ ಕ್ರಾಸಲ್ಲಿ ಲಕ್ಷಾಂತರ ಜನಗಳ ರೋಡ್ ಮೇಲೆ ಮಲಗಿದ್ರು ಸಹ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚಾಕ ಯಾವುದೇ ಮಾತುಕತೆ ಇರಲಾರ್ದ ಬಂದು ಭೇಟಿ ಆಗೋದು ಮತ್ತು ಹೋಗೋದು. ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ಬಂದಿಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಬಂದಿಲ್ಲ, ಇಲ್ಲಿರ್ತಕ್ಕಂಥ ಯಾವುದೇ ಮಂತ್ರಿಗಳು ಬಂದಿಲ್ಲ, ಫ್ಯಾಕ್ಟ್ರಿಯಿಂದ ಪಡಿತಕ್ಕಂಥ ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿ ತನಕ ವಿಸಿಟ್ ಕೊಟ್ಟಿಲ್ಲ. ಇವತ್ತು ಸಾಯಂಕಾಲ 7 ಗಂಟೆವರೆಗೆ ಒಂದು ಗಡುವನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರಿಗೊಂದು ಗಡುವು ಕೊಟ್ಟದ. ಆ ಗಡುವಿನ ಪ್ರಕಾರ ಆಗ್ತದ. ರೈತ ರೊಚ್ಚಿಗೆದ್ರೆ ಈ ದೇಶದೊಳಗೆ ಏನು ಉಳಿಯಂಗಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. ಸಮಾಧಾನವಾಗಿರುವಂಥ ರೈತ ಅವನೊಂದು ಎತ್ತು ಹೊಟ್ಟೆಗೆ ಅನ್ನ ಹಾಕುವಂಥ ರೈತನಿಗೆ ರೊಚ್ಚಿಗೆಬ್ಸುವಂಥ ಕಾರ್ಯ ಮೂರುವರೆಯಿಂದ 4,000 ರೂಪಾಯಿ ಬಿಲ್ ಕೊಡುವಳಿದಾಗ ಇವರು ಅದನ್ನ ಮಾಡ್ತಾರ. ಅದಕ್ಕಾಗಿ ಇವತ್ತಿನ ದಿವಸ ಅವರು ಮೀಟಿಂಗ್ ಮಾಡಿಕೊಂಡು ಎಲ್ಲಾ ರೈತ ಫ್ಯಾಕ್ಟ್ರಿ ಮಾಲೀಕರನ್ನು ಕರ್ಕೊಂಡು ಅದನ್ನ ಕುತ್ಕೊಂಡು ಇವತ್ತು ಹಲ್ ಮಾಡಿ ಅವ್ರು ಖುದ್ದಾಗಿ ರೈತರ ವೇದಿಕೆಗೆ ಬಂದು ಘೋಷಣೆ ಮಾಡಿದ್ರೆ ಮಿನಿಸ್ಟರ್ ಇದ್ದು ಉಪಯೋಗ ಆಗ್ತದೆ. ಅದಕ್ಕೆ ದಯಮಾಡಿ ಈ ಹೇಳಿಕೆಯನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತು ಏನು ನಮ್ಮ ರೈತ ಸಂಘದ ಮುಖಂಡರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ನಿರ್ಧಾರಕ್ಕಾಗಿ ಗಲಿಯಿಂದ ರೈತರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅನ್ನ ಕೊಡುವಂಥ ರೈತನ ಬೆನ್ನ ಪ್ರತಿಯೊಬ್ಬರು ಹತ್ತಾರೆ. ಯಾಕಂತಂದ್ರೆ ದೇಶದೊಳಗೆ ಅನ್ನ ಇಲ್ಲ ಅಂದ್ರೆ ಏನಿಲ್ಲ, ಎಲ್ಲರೂ ಅನ್ನ ತಿಂದ ಬದುಕ್ತಾರೆ. ಅದಕ್ಕೆ ಅನ್ನ ತಿನ್ನುವಂಥ ಜೀವಿ ಈ ಭೂಮಿ ಮೇಲೆ ಯಾವುದದ ಅದೆಲ್ಲರೂ ರೈತರಿಗೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ತಯಾರದೆ. ರೈತರ ಜೊತೆಗೇನೆ ಎಲ್ಲರೂ ಇದ್ದಾರೆ. ಎಲ್ಲ ಸಂಘಟನೆಗಳು ಬಂದಿದ್ದಾವೆ, ಯಾವ ಸಂಘಟನೆನೂ ಇದ್ರೊಳಗೆ ಇಲ್ಲ ಅಂತಿಲ್ಲ. ಇದು ಜಾತ್ಯತೀತವಾದಂಥ ಹೋರಾಟ, ರೈತರ ಪರವಾಗಿರುವಂಥ ಹೋರಾಟ. ಜಗತ್ತಿಗೆ ಅನ್ನ ಹಾಕುವಂಥ ರೈತ ಉಪವಾಸ ಕುಂತಾಗ ಆ ರೈತನಿಗೆ ಬಂದು ಸಾಂತ್ವನ ಹೇಳುವಂಥ ಸಾತ್ವಿಕತೆ ಇವ್ರ ಹತ್ರ ಇಲ್ಲ ಅಂತಂದ್ರೆ ಅಲ್ಲಿ ಮಾನವೀಯತೆ ಸತ್ತದ. ಅದಕ್ಕಾಗ ಆ ಮಾನವೀಯತೆ ಜಾಗೃತ ಆಗಬೇಕು ಅಂತಂದ್ರೆ ಇವತ್ತು 5 ಗಂಟೆ ಒಳಗಾಗಿನ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಆಗದಂಗೆ ಅವರ ತಮ್ಮ ಮೆಸೇಜನ್ನು ಎಲ್ಲ ರೈತರಿಗೆ ಕೊಡಬೇಕು ಅಂತೇಳಿ ಕಬ್ಬೂರು ಪಟ್ಟಣದ ಸಮಸ್ತ ಎಲ್ಲ ಮುಖಂಡರ ಪರವಾಗಿ ಮತ್ತು ರೈತರ ಪರವಾಗಿ ನಾವು ಆಗ್ರಹವನ್ನು ಮಾಡ್ತೀವಿ. ಇವತ್ತು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಮತ್ತು ರೈತ ಮುಖಂಡರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.